ತಗೊಳ್ಳಿಮ್ಮ. ಮಾವನ್ಕಾಯ್, ಉಳು ಮಾವನ್ಕಾಯ್, ಮಾವನ್ಕಾಯ್. ಮಾವನಕಾಯಿ ಬೈಸಿ ಬೈಸಿ ತಿನ್ನೋರು ಇದು ಬಂದಿರೋರು. ನಂಗಂತೂ ಬರ್ಲಿಲ್ಲ. ಯಾವ ಪುಣ್ಯಾತ್ಕಿತಿರು ಆಗೋರು ಕಣ್ಣಗಾದ್ರು ನೋಡುವ. ಎಲ್ಲ ಗುಡ್ಡಗಳೇ 1 2 3 4 5 6 ಹೆಚ್ಚಲಿ ಇದು ಅವಳಿ ಜೋಳಿ ಗುಡ್ಡ. ಅಪ್ಪ ದೇವ್ರೇ, ನಾನೆಷ್ಟು ಪುಣ್ಯ ಮಾಡಿದಪ್ಪ ಇಷ್ಟೋ ಜನ ಬಸ್ಸನ್ನ ಒಟ್ಟಿಗೆ ನೋಡೋಕೆ. ತಂಗಿ ಹೊಟ್ಟೆಲ್ ಪಾಪ ಗುಳುಗುಳು ಅಂತದ. ಎಷ್ಟು ತಿಂಗಳು ರೀ? ನಂಗಿನ್ನು ಮದ್ವೆನೂ ಆಗಿಲ್ಲ, ಸ್ವಪ್ನನೂ ಆಗಿಲ್ಲ. ಅದೇನ್ರಿ ಬಸ್ರಿ ಆಗ್ತೀನಿ? ನಿಮ್ಗೆ ತಲೆಗಿಲಿ ತಿರುಗುತ್ತೆ ಹೆಂಗೆ? ಬಸ್ರಿ ಆದ್ರೆ ಅಲ್ವಾ ತಲೆ ತಿರುಗೋಕೆ. ನಾನಿನ್ನು ಬಸ್ರಿನೇ ಆಗಿಲ್ವೇ? ಹೊಟ್ಟೆಲಿ ಮಗ ಹುತ್ತದ. ಎಷ್ಟು ತಿಂಗಳು? ಮಗುನಿರೋ ವಯಸ್ಸೇನೆ ನಂದು. ಹಿಂಗ್ ವಾಂತಿ ಬರ? ಬಸ್ರಿ ಆದ್ಮೇಲೆ ವಾಂತಿ ಬರೋದು. ನಾನಿನ್ನೂ ಆಗಿಲ್ವಲ್ಲ. ಬಿಡೆ. ಮದ್ವೆ ಆಗದೆ ಇರೋ ಹುಡುಗಿಯರೇ, ಮದ್ವೆ ಆಗಿರೋ ಮುತ್ತೈದೇರಿ, ನನಗೂ ಆದಷ್ಟು ಬೇಗ ವಾಂತಿ ಬರೋಂಗೆ ಆಶೀರ್ವಾದ ಮಾಡ್ರಮ್ಮ ಮಾಡಿ. ಅಯ್ಯಯ್ಯೋ, ಇವರೆಲ್ಲ ಎಲ್ಲಿ ಮಾಯವಾಗಿ ಹೋದ್ರು? ಇವ್ರು ಯಾಸಗ ದ್ವಾಸೆ ಹುಯ್ಯ? ಯೋ ರಾಮಣ್ಣ, ಮಾವನಕಾಯಿ ರಾಮಣ್ಣ, ವರ್ಷ ನಿನ್ನೆಂಡ್ರು ಮಾವನಕಾಯಿ ತಿಂತಾಳೋ? ನನ್ನ ಹೆಂಡತಿ ತಿಂತಾಳ ಇಲ್ವೋ? ಮಾವನ್ಕಾಯಿ ಸೀಸನ್ ಬಂದಾಗ ನೀನ್ ಮಾತ್ರ ನನ್ ತಲೆನ ಚೆನ್ನಾಗಿ ತಿಂತೀಯ. ಅಯ್ಯೋ, ಇವನಲ್ಲಿ ಮಾಯವಾಗೋದಾ? ಇವನ್ ಯಾಸಗು ದ್ವಾಸೆ ಹುಯ್ಯ? ಸಿಕ್ಕಿದ್ದೆ ಶಿರುಂಡೆ. ನಮ್ ಗಂಗನ್ ನೋಡೋಕ್ ಬರೋ ಗಂಡು ಡಾಕ್ಟ್ರು ಉಪಚಾರಕ್ಕೆ ನೀಡ್ಲ್ವೇ ದೇವ್ರೆ? ಏನ್ ಮಾಡ್ಲಿ? ಏನು ಅಂದ್ರೆ ತಗೊಳ್ಳಿ. ಮಂಗಳ, ಏನಿದು? ನೀವು ನನ್ನ ಜೊತೆಲ್ಲೇ ಇದ್ದೀರಲ್ಲ, ಈ ಚಿನ್ನದ ತಗಡಕ್ಕೆ ಇದನ್ ಮಾರೋದ್ರಿಂದ ನಮ್ಮ ಮಗುಗೆ ತಾಳಿ ಭಾಗ್ಯ ಸಿಗುತ್ತೆ ಅನ್ನೋದಾದ್ರೆ ಚಿಂತೆ ಯಾಕೆ ಮಾಡ್ಬೇಕು? ಮಂಗಳ, ಇಷ್ಟಕ್ಕೆಲ್ಲ ಕಣ್ಣೀರು ಹಾಕ್ತಾರೆ. ಚಚೆ ನೋಡಿ, ಬೇಗ ಹೋಗಿ ಬನ್ನಿ, ಹೋಗಿ ಬೇಗ ಹೋಗಿ ಬನ್ನಿ. ಅಮ್ಮ ಅಮ್ಮ, ಗಂಗಾ, ಆಶನ್ಗೊಂದು ಒಳ್ಳೆ ಸೀರೆ ಹೇಳಿದ್ದೆ, ಇನ್ನೂ ಬರ್ಲೇ ಇಲ್ವಲ್ಲೇ? ಸಾರಿ ಆಂಟಿ, ಲೇಟ್ ಆಯ್ತು. ನೋಡಮ್ಮ, ಇವಳನ್ನ ಬೇಗ ಕರ್ಕೊಂಡೋಗಿ ಅಲಂಕಾರ ಮಾಡ್ಬಿಡು. ಬಾ. ನಮಸ್ಕಾರ, ಬನ್ನಿ. ಹುಡುಗಿನ್ ಕರೀತೀರಾ? ಆಯ್ತು. ಮಂಗಳ, ಗಂಗನ್ ಕರ್ಕೊಂಬ. ಹುಡುಗಿ ನಮ್ಗೆ ಹಿಡ್ಸಿದಾಳೆ, ಆದ್ರೆ ಹುಡುಗಿ ಶೀಲವತಿ ಆಗಿರ್ಬೇಕು ಅಂತ ನನ್ನ ತಮ್ಮ ಆಸೆ ಪಡ್ತಾನೆ. ನಮ್ಮ ಹೆಣ್ಮಕ್ಳು ದೊಡ್ಡವರಾದ್ಮೇಲೆ ಹೊಸಲು ಕೂಡ ದಾಟಿಲ್ಲ ತಾಯಿ. ನಾನು ಡಾಕ್ಟ್ರು. ಎಷ್ಟೋ ಜನ ಹುಡುಗಿಯರು ಮದುವೆ ಆಗದೇನೆ ಪ್ರೆಗ್ನೆಂಟ್ ಆಗೋದು, ಅಬಾರ್ಷನ್ ಮಾಡಿಸ್ಕೊಳ್ಳೋದನ್ನ ನಾನು ದಿನ ನೋಡ್ತಾನೆ ಇರ್ತೀನಿ. ನಮ್ಮ ಅಕ್ಕನೂ ಡಾಕ್ಟ್ರೇ. ಅವ್ರೊಂದ್ಸಲ ಟೆಸ್ಟ್ ಮಾಡಿಬಿಟ್ರೆ ನಮ್ಮ ಅನುಮಾನ ಪರಿಹಾರ ಆಗುತ್ತೆ. ಗಂಗಾ, ಆ ಸೀತಾ ಮಾತೆಗೆ ಶೀಲ್ ಪರೀಕ್ಷೆನೂ ತಪ್ಪಲಿಲ್ಲ. ಹೋಗಪ್ಪ. ಬಾಮ್ಮ, ಮಲ್ಕೋ. ನಮ್ಗಿನ್ನೇನು ಅಭ್ಯಂತರ ಇಲ್ಲ. ಒಳ್ಳೆ ಮುಹೂರ್ತ ನೋಡಿ ಹೇಳಿ ಕಳಿಸ್ತೀವಿ. ಸ್ಟಾಪ್ ರೀ ಮಿಸ್ಟರ್, ನಿಮ್ಮಕ್ಕ ನಮ್ಮ ಹುಡುಗಿನ ಪರೀಕ್ಷೆ ಮಾಡಿ ಶೀಲ ಕಳ್ಕೊಂಡಿಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಲು. ಅದೇ ತರ ನಮ್ ಹುಡುಗಿನೂ ಆಸೆ ಪಡ್ತಾಳೆ, ತಾನು ಕೈ ಹಿಡಿಯೋ ಗಂಡು ಶೀಲವಂತನಾಗಿರ್ಬೇಕು ಅಂತ. ನೀನ್ ಶೀಲವಂತನಾಗಿದ್ಯಾ ಅಂತ ನಾವ್ ಹೇಗ್ ನಂಬೋದು? ಏನ್ ಡಾಕ್ಟ್ರಮ್ಮ, ನೀನು ಒಂದ್ ಹೆಣ್ಣು, ಇನ್ನೊಂದ್ ಹೆಣ್ಣಿನ ಶೀಲ ಪರೀಕ್ಷೆ ಮಾಡಕ್ ನಾಚಿಕೆ ಆಗ್ಲಿಲ್ಲ? ನೀನು ಶೀಲವಂತೆ ಅಂತ ಪರೀಕ್ಷೆ ಆದ್ಮೇಲೆನೆ ಮದ್ವೆ ಆದ್ನ ನಿನ್ ಗಂಡ? ಆಶಾ, ದಯವಿಟ್ಟು ಸುಮ್ಮನೆ ನಿಮ್ ಕೈ ಮುಗಿತೀನಿ. ಅಪ್ಪ, ದಯವಿಟ್ಟು ಮದ್ವೆ ಬೇಡಪ್ಪ. ಈ ಮಿಸ್ಟರ್, ಕೇಳಿಸ್ತು ತಾನೆ? ಜಾಗ ಖಾಲಿ ಮಾಡಿ. ಗಂಡು
ತಾನು ಮದುವೆ ಆಗೋ ಹುಡುಗಿ ಶೀಲವತಿ ಆಗಿರ್ಬೇಕು ಅಂತ ಆಸೆ ಪಡೋದು ತಪ್ಪಾ? ತಪ್ಪೇನಿಲ್ಲ. ಆದ್ರೆ ನೀನ್ ಇದುವರೆಗೂ ಯಾವ ಹೆಣ್ಣನ್ನು ದೃಷ್ಟಿಯಿಂದಲೇ ಆಗ್ಲಿ, ಸ್ಪರ್ಶದಿಂದಲೇ ಆಗ್ಲಿ, ಮಾನಸಿಕವಾಗಿ ಆಗ್ಲಿ ಕಾಮಸೇ ಇಲ್ವಾ? ನೀನ್ ಹೇಳೋದೇ ನಿಜವಾಗಿದ್ರೆ ಯು ಆರ್ ಅನ್ ಇಂಪಾರ್ಟೆಂಟ್ ಷಂಡ ಆಗಿರ್ಬೇಕು. ಸಿಸ್ಟರ್, ನಡೀರಿ ಹೋಗೋಣ. ಒಳ್ಳೆ ಮರ್ಯಾದೆ ಸಿಕ್ತು. ಬರ್ತೀವಿ. ಬರೋದ್ ಬೇಡ. ಗೆಟ್ ಲಾಸ್ಟ್. ಇದೇನ್ ಬಾಸು, ಗಂಡ್ಸಾಗಿ ಅಶೋಕ್ ವನದಲ್ಲಿ ಸೀತೆ ಕೂತಿದ್ದೀರಾ? ವಧು ಪರೀಕ್ಷೆ ಯಾಕೆ ಮಾಡ್ತಾರೆ ತಮ್ಮಣ್ಣ? ಮದ್ವೆ ಮಾಡ್ಕೊಳಕ್ಕೆ? ಮಾಡ್ಕೊಂಡಿರ್ತಾನೆ ನೋಡ್ಬೇಕು. ಹೌದೌದು, ನಿನಗಿರೋ ಪರಿಜ್ಞಾನ ಕೂಡ ಇಲ್ಲ ನೋಡ್ ನಮ್ಮ ಅಪ್ಪನಿಗೆ. ನೋಡೋದ್ ನಮ್ಮ ಅಪ್ಪ ಅಂತೆ, ಮಾಡ್ಕೊಳ್ಳೋದ್ ನಾನಂತೆ. ಛೇ ಅದಂಗಾಗುತ್ತೆ. ನೀವೇ ನೋಡ್ಕೊಂಡು ನೀವೇ ಮಾಡ್ಕೊಳ್ಳಿ. ಅದನ್ನು ಪ್ರಯತ್ನ ಮಾಡ್ದೆ, ಸರಿ ಹೋಗ್ಲಿಲ್ಲ. ಓ ಅದೇ ರೋಲ್ಡ್ ಗೋಲ್ಡ್ ಉಂಗ್ರ. ತಮ್ಮಣ್ಣ, ಸಾರಿ ಬಾಸು. ಮದುವೆ ಆದ್ಮೇಲೆ ಸುಖವಾಗಿ ಸಂಸಾರ ಮಾಡಕ್ಕೆ ಎಂತ ಹುಡುಗಿ ಬೇಕು? ಭೋಜ್ಯೇಶು ಮಾತೆಯಾಗಿ, ರೂಪೇಚ ಲಕ್ಷ್ಮಿಯಾಗಿ, ಕರ್ಣೇಶು ಮಂತ್ರಿಯಾಗಿ, ಕಾರ್ಯೇಶು ದಾಸಿಯಾಗಿ, ಕ್ಷಮಯ ಧರಿತ್ರಿಯಾಗಿ, ಶಯನೇಶು ವೇಷೆಯಾಗಿದ್ರೆ ಸಂಸಾರ ಸುಖವಾಗಿರುತ್ತೆ. ಯಾರ್ ಗುಣ ಇರೋ ಹುಡುಗಿರು ಭೂಲೋಕದಲ್ಲಿ ಸಿಗ್ತಾರಾ? ಇಲ್ಲ, ಯಮಲೋಕದಲ್ಲಿ ಸಿಗ್ತಾರೆ. ಹೋಗ್ತೀರಾ? ಏನ್ ಬಾಸು ನೀವು ಹೇಳಿ ಕೇಳಿ ನಮ್ದು ವೇದ ಭೂಮಿ, ಪುಣ್ಯ ಭೂಮಿ. ರಸ್ತೆಗೊಬ್ರು ಗಲ್ಲಿಗಿಬ್ರು ಸಿಗ್ತಾರೆ. ಹುಡುಕೋದ್ ಹೇಗೆ? ಪೇಪರ್ ಹಾಕ್ಸಿದ್ರಾಯ್ತು. ನೀನ್ ಮದುವೆ ಆಗೋ ಹುಡುಗಿಗೆ 6 ಗುಣಗಳಿರ್ಬೇಕಾ? ತೋರಿಸ್ತೀನಿ. ಬಾರು. ಅಯ್ಯೋ ಯಾಕ ಉಂಡ್ ಬಾರಪ್ಪ ಕೋದಂಡ್ರಾಮ. ನಾ ಕೋದಂಡ್ರಾಮ ಅಲ್ಲ, ಅವ್ರ ಅಪ್ಪ ಪರಂದಮ್ಮ. ಅವನ ಅಲ್ಲ ನೋಡು. ಬಾರ ನನ್ ಕಂದ. ಅಯ್ಯೋ ನನ್ ಕಾಲಕ್ಕೆ. ನೀನ್ ಉಣ್ಣಕ್ಕಿಕ್ಕಕ್ಕೆ ತಾಯಿ ತರ ಎಂಡ್ರು ಬೇಕು ಅಂತ ಪೇಪರ್ನಾಗ ಹಾಕ್ಸಿದ್ದಲ್ಲ. ಈ ಮನೆಯಾಗಿರೋ ಪಾಪಗಳು ನಿಂಗ್ ಸರಿಯಾಗಿ ಉಣ್ಣಕ್ಕಿಕ್ಕಿಲ್ಲ ಅಂತ ಕಾಣ್ತೈತೆ. ನೀನ್ ಉಣ್ಣಕ್ಕಂದ 6 ಗುಣ ಇರೋ ಹುಡುಗಿ ಬೇಕು ಅಂತ ನಾನು ಹಾಕ್ಸಿದ್ದು. ಬರೀ ಊಟ ಹಾಕೋ ಹೆಂಗಸ್ನಲ್ಲ. ನೀನ್ ದಯಮಾಡ್ಸಿಲ್ಲಿಂದ. ಪೇಪರ್ನಾಗ ಹಾಕ್ಸೋವಾಗ ಬುದ್ಧಿಯ ದನ ಕಾಯ್ತಿತ್ತ. ಚಡ್ಡಿ ಜಟಾಯೋ ಅವನಂತೂ ಬಚ್ಚ ಬುದ್ಧಿ ಇಲ್ದೆ ಪೇಪರ್ನಾಗ ಹಾಕ್ಸ್ಬಿಟ್ಟ. ಅದ್ ತಪ್ಪು ಅಂತ ಅವ್ನಿಗೆ ಬುದ್ಧಿ ಹೇಳದ್ ಬೇಡವಾ? ಒಟ್ಟಿಗೆ ಏನ್ ತಿಂತೀಯ? ರಾಗಿ ಮುದ್ದೆ ಕಾಳು. ನೋಡಿದ್ರೆ ಗೊತ್ತಾಯ್ತದ ಹೇಳು. ಬಾವ್ ಬಾರಮ್ಮ ಇಲ್ಲಿ. ನೀನೇನ ಇವ್ರವ್ವ? ನೀನೇನ್ ತಿಂತಿ? ಅನ್ನ ಸಾರು. ಮಾಡ್ದೊಡ್ಗೆ ಎಲ್ಲ ಗಂಡ ಎಂಡ್ರು ಇಬ್ರೆ ನುಂಗಿ ನೀರ್ ಕುಡಿದು ಬಿಡ್ತೀರಾ? ಮಗನ ಹೊಟ್ಟೆಗೆ ಏನು ಹಾಕಕ್ಕಿಲ್ವಾ? ಮರ್ಯಾದೆಗೆ ಆಚೆ ಹೋಗ್ತೀಯ ಇಲ್ಲ ಒತ್ ಕಳಿಸ್ಲೋ? ಏನಂದೆ? ಒತ್ತು ಕಳಿಸ್ತೀಯಲ್ಲ ನಿನ್ನ. ಇನ್ನೊಂದ್ ಕೀತ ಹಿಂಗೆಲ್ಲ ಪೇಪರ್ನಾಗ ಹಾಕ್ಸಿದ್ರೆ ಹೊಟ್ಟೆಲಿರೋ ಕಳ್ಳು ಬೋಟಿ ಎಲ್ಲ ತೆಗೆದು ಫ್ರೈ ಮಾಡ್ಕೊಂಡು ತಿಂದು ಬಿಡ್ತೀನಿ. ನಿಂದು ಎಳೆ ಮಾಂಸ ಸಾಲಿಲ್ಲ ಅಂದ್ರೆ ಚೆನ್ನಾಗ್ ಬಲ್ತಿರೋ ನಿಮ್ಮ ಅಪ್ಪನ ಮಾಂಸನು ತಿಂದು ಬಿಡ್ತೀನಿ. ಓ ಸಾರ್. ಎಲ್ಲಾರು ಚಪ್ಲಿನ ಕಾಲ್ಗೆ ಹಾಕೊಂಡ್ರೆ ಇವನ್ ತಲೆಗೆ ಕೇಳ್ತಾನಲ್ಲಿ. ಪೇಪರ್ನಾಗೆ ಎಂಡ್ರು ಬೇಕು ಅಂತ ಹಾಕ್ಸವ್ನೆ. ಅವಳು ಚಿನ್ಕುರುಳಿ ಬಂದು ಒಟ್ಟಿಗೆ ಏನ್ ತಿಂತಿ ಅಂತ ನನ್ನೇ ಕೇಳ್ತಾಳೆ. ಇವಳು ನನ್ನ ಹಾಗೆ ಕೇಳಿದ್ರಿ. ಇವನ್ ಮಾಡಿದ ತಪ್ಪಿಗೆ ಯಾರ್ಯಾರ ತಾವ್ ಏನೇನ್ ಮಾತು ಕೇಳ್ಬೇಕು, ಏನೆಲ್ಲಾ ಬೈಗಳ ತಿನ್ಬೇಕು. ರಾಮ ವೆಂಕಟರಮಣ. ಲಕ್ಷ್ಮಿ, ಮಹಾಲಕ್ಷ್ಮಿ ಬವ್ವ, ಬಲಗಾಲ್ ಮುಂದಿಟ್ಟು ಒಳಗ್ ಬವ್ವ, ನಮ್ಮನೆ ಉದ್ಧಾರ ಮಾಡವ್ವ ಬವ್ವ. ಲೋಕೇಶ್ವರಿ ಬಾರಿ ಇಲ್ಲಿ ಬಾರೆ. ಗಜಗಮನಿ ಅಲ್ಲಿ ನೋಡಿ ಯಾರು ಬಂದವ್ರಿ ಅಂತ. ನಮಸ್ಕಾರ ಮಾಡಿ ಅಮ್ಮ ತಾಯೇ. ನಿನ್ನೆಲ್ಲೋ ನೋಡಿದ ಜ್ಞಾಪಕ. ಅಮ್ಮ, ನೀವು ಸರ್ವಾಂತರ್ಯಾಮಿ. ಇಲ್ಲೇ ಎಲ್ಲೋ ನೋಡಿರ್ಬೇಕು. ಯವ್ವ, ಕೋಳಿನೋ ಕುರಿನೋ ಓತಾನೋ? ಏಕೆ ಮಗನೇ? ನೈವೇದ್ಯಕ್ಕೆ ಕಣವ. ಪರಂಧಾಮ. ಯವ್ವ, ನಾನು ವೆಜಿಟೇರಿಯನ್. ನಮ್ಮಕ್ಕ ಕಾಳಿ, ಅವಳು ನಾನ್ ವೆಜಿಟೇರಿಯನ್. ತಪ್ಪಾಯ್ತು ಕಣವ. ಯವ್ವ, ಒಬ್ಳೆ ಬಂದ್ಬಿಟ್ಟಿದ್ದೀಯಾ? ವೆಂಕಟರಮಣ ಎಲ್ಲಿ? ಅವರೇ ನನ್ನ ಪತಿ. ಇವನಾ? ಈ ತಿರ್ಬೋಕಿ ನನ್ ಮಗನ. ಅಪ್ಪ, ಇವಳು ಮೇಕಪ್ ಮಾಡ್ಕೊಂಡ್ ಬಂದಿರೋ ಡೂಪ್ಲಿಕೇಟ್ ಲಕ್ಷ್ಮಿ.
ಆ 2 ಕೈಗಳು ರೊಟ್ಟಿಂದು. ಹೌದಾ? ಅಯ್ಯೋ ನಾನು ಆಸೆ ಪಟ್ಟಿದ್ದು ರೂಪದಲ್ಲಿ ಲಕ್ಷ್ಮಿ ಕಳೆರೋಳ್ನ, ಈ ಡ್ರಾಮಾ ಬೆಳೆಸ್ತೋಳಲ್ಲ. ಗೆಟ್ ಔಟ್. ಹೇಳಿ ಕೇಳಿಸ್ಲಿಲ್ವಾ? ಗೆಟ್ ಔಟ್. ಪರಂಧಾಮ, ಹೋಗಲೇ. ನಾನು ಶಾಪವಿತ್ತರೆ ಏನಾಗುವುದು ಗೊತ್ತೇ? ಏನಾಗ್ತೈತೆ? ನಾನು ಶಾಪವಿತ್ತರೆ ಮೂವರು ದಟ್ಟ ದರಿದ್ರರಾಗುತ್ತೀರಿ. ಯವ್ವಾ ಕಬಳ ತಾಯೇ. ಯವ್ವ ನಕ್ಲಿ ಲಕ್ಷ್ಮವ್ವ, ಹೆಣ್ಮಕ್ಳ ಶಾಪ ನಿಜ ಆಗ್ಬಿಟ್ಟಾತು. ಎಂದಕ್ಕೆ ತಕೊಂಬಿಡವ? ಇನ್ನೊಂದು ಸಾರಿ ಪೇಪರಿನಲ್ಲಿ ಹಾಕಿಸುವೆಯಾ? ಚಪ್ಪಾಯ್ತು ಅಂತ ಕೈ ಮುಗಿಲ? ಮುಗ್ದ ಕಣವ. ಎಲ್ಲೋದ್ಲು ಯವ್ವ? ಅಯ್ಯೋ, ಇನ್ ಯಾವಳು ಬಂದ್ರೆ ಎದ್ದೋಗ್ ನೋಡ್ಲಾ? ನಾನು ಕ್ಷಮೆಯ ಧರಿತ್ರಿ. ಬಾಗಿಲನ್ನು ತೆರೆಯಲು ತಡ ಮಾಡಿದ್ದೀರಿ, ಕ್ಷಮಿಸಿದ್ದೇನೆ. ಭಾವಿ ಪತಿಯವರೇ, ನೀವು ಕಂಠಪೂರ್ತಿ ಕುಡಿದು ವಾಂತಿ ಮಾಡಿಕೊಳ್ಳಿ, ಕ್ಷಮಿಸುತ್ತೇನೆ. 10 ಜನ ಸವತಿಯರ ಜೊತೆ ಸಂಸಾರ ಮಾಡಿ, ಕ್ಷಮಿಸುತ್ತೇನೆ. ಜೂಜಾಡಿ ಎಲ್ಲ ಕಳೆದುಕೊಂಡು ನೀವು ಕೇರ್ ಆಫ್ ಫುಟ್ಪಾತ್ ಆಗಿ, ಆಗಲೂ ನಿಮ್ಮನ್ನು ಕ್ಷಮಿಸುತ್ತೇನೆ. ತೊಲಗಿಲಿಂದ. ನನ್ನನ್ನು ಎಳೆದುಕೊಂಡು ಬಂದು ತಳ್ಳಿದಿರಲ್ಲ, ಕ್ಷಮಿಸಿದ್ದೇನೆ. ಅಯ್ಯೋ, ಕೊಲೆ, ದರೋಡೆ, ಅತ್ಯಾಚಾರ ಏನು ಬೇಕಾದರೂ ಮಾಡಿ ಜೈಲಿಗೆ ಹೋಗಿ ಬನ್ನಿ, ಕ್ಷಮಿಸುತ್ತೇನೆ. ನನ್ನನ್ನೆಳೆ ತಂದು ತಳ್ಳಿ ಬೀಳಿಸಿದಿರಲ್ಲ, ಕ್ಷಮಿಸಿದ್ದೇನೆ. 6 ಗುಣಗಳಿರೋ ವಧು ಬೇಕು ಅಂತೇನೋ ಪೇಪರ್ನಲ್ಲಿ ಹಾಕ್ಸ್ಬಿಟ್ಟೆ. ನೀನ್ ನೋಡ್ಬೇಕಾಯ್ತು ನನ್ ಕಷ್ಟನ. ವಿಷಯ ಗೊತ್ತಾಯ್ತು. ಕಷ್ಟ ನಷ್ಟ ಎಲ್ಲ ಅನುಭವಿಸಿದ್ಮೇಲೆ ಬಾಸು ಇಷ್ಟಪಡೋ ಸಿಗೋದು. ಬೆಲ್ ಹೊಡಿತು ನೋಡಿದ್ರಾ? ನಾನು ಹೇಳಿ ಸಕ್ಸಸ್. ತಗೊಳ್ಳಿ. ಹಲೋ ಕೋದನ್ ರಮ್ಯೋ, ನಿಮ್ಮ ಅಡ್ವರ್ಟೈಸ್ಮೆಂಟ್ ಪೇಪರ್ ನಲ್ಲಿ ನೋಡಿದೆ. ತಾವು ಕೇಳಿರೋ 6 ಗುಣಗಳು ನನ್ನ ಮಗಳಲ್ಲಿ ಇದೆ. ನಿಮಗೆ ನೋಡೋ ಆಸಕ್ತಿ ಇದ್ರೆ ವಿಳಾಸ ಕೊಡ್ತೀನಿ, ಬಂದು ನೋಡ್ಬೋದು. ಅಡ್ರೆಸ್ ಇಳಿಸ ಮೀಟ್ ಮಾಡ್ತೀನಿ. ಲಲಿತಾ, ನಾನೇ ಆಯ್ ಕುಡಿಯ ಕೊಡ್ತೀಯೋ ಇಲ್ಲ ಎದ್ ಬಂದು ಓದ್ಬಿಡ್ಲ? ಅವರು ನಮ್ಮ ಯಜಮಾನ್ರು. ಈ ಮಗು ನಂದೇ. ನಾನ್ ವೃತ್ತಿಯಲ್ಲಿ ವೇಶ್ಯೆ. ನಾನ್ ಮದುವೆ ಆಗ್ಬೇಕು ಅಂತಿರೋದು 6 ಗುಣ ಇರೋ ಕನ್ಯೆನ. ಒಂದು ಮಗುನ್ ತಾಯಿನೂ ಅಲ್ಲ, ವೇಶ್ಯನೂ ಅಲ್ಲ. ನಾನ್ ಶೈನೀಚು ವೇಶ್ಯೆ ಆದ್ರೇನೆ ಈ ಮಗುಗೆ, ನನ್ ಗಂಡಂಗೆ ಭೋಜೇಶು ಮಾತು ಆಗಕ್ಕೆ ಸಾಧ್ಯ. ಸಾರಿ ಸಿಸ್ಟರ್, ನನ್ನ ಅಪಾರ್ಥ ಮಾಡ್ಕೋಬೇಡಿ. ಮಗುಗೆ ಏನಾರ ಕೊಡಿ. ಬೇಡಿ, ದಯವಿಟ್ಟು ಬೇಡಿ. ಏನಿದಿಲ್ಲ, ಬಿಡಿ ನನ್ನ. ಬಿಡ್ತೀನಿ ನಡಿಯ ಸ್ಟೇಷನ್ಗೆ. ಶೈಲೇಶು ವೇಶ್ಯ. ಮಿಸ್ಟರ್ ಕೋದಂಡ, ದಿಸ್ ಇಸ್ ಫಿನಿಶಿಂಗ್ ಟಚ್. ತಿಂಗಳ ಮೇಲೆ 12 ದಿವಸ ಇನ್ನು ಆಗಿಲ್ಲ ಅಂದ್ರೆ ಗ್ಯಾರಂಟಿ. ಅಪ್ಪ ದೇವ್ರೇ, ಈ ವಿಷಯ ಊರಿನ ಸ್ವಪ್ನ ತೆರಗಲ್ಲ ಗೊತ್ತಾಗಬೇಕು. ಹೆಂಗೆ? ಡಂಗ್ ಡಂಗ್ ನಕ್ 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 ನಕ್. ಬೊಮ್ 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 ಬೊಮ್. ಅಯ್ಯೋ ಲೇ ಲೇ ಸಂತಾನ ಲಕ್ಷ್ಮಿ, ಹೊಟ್ಟೆ ತುಂಬಾ ಅನ್ನ ಹಾಕಲ್ವೇನೆ? ಯಾಕೆ ಮಣ್ ತಿಂತಿದ್ಯಾ? ಎಡಳ ಮೇಲೆ. ನಂಗ್ ಬೈಕೆ ಬಂದಿತ್ತು, ತಿಂತಾ ಇದ್ದೆ. ನೀವು ಬೇಕಾದ್ರೆ ತಿನ್ನಿ. ನಿನ್ ಮದುವೆ ಆದಾಗ್ಲಿಂದ ನಾನ್ ತಿಂತಾ ಇರೋದು ಇದನ್ನೇ ತಾನೇ. ನಡಿ ಒಳಗೆ. ನಮ್ ಬರೋಲ್ಲ, ಊರ್ನವ್ರಿಗೆಲ್ಲ ಗೊತ್ತಾಗದ್ ಬೇಡವಾ ನಂಗು ಬೊಂದದೆ ಅಂತ. ಯೋ ತಮ್ಮಣ್ಣ, ನಿನ್ ಹೆಂಡತಿನ ಒಳಗಡೆ ಕರ್ಕೊಂಡು ಚೆನ್ನಾಗಿ ಮೇವು ಹಾಕು, ಇಲ್ಲಾಂದ್ರೆ ರೋಡ್ ಫುಟ್ಪಾತ್ ಎಲ್ಲ ತಿಂದಾಕ್ಬಿಡ್ತಾಳೆ. ನೀನು ತಿನ್ನು, ನಿಂಗೂ ಏನಪ್ಪ ಕೊಟ್ಟದೆ. ಇದು? ಲೇ, ಬಾರೋ ಒಳಗೆ. ಬಿಡ್ರಿ, ಎಲ್ಲರಿಗೂ ಹೇಳ್ಬೇಕು ಬಿಡ್ರಿ. ಹೀಗೆ ಎಷ್ಟೋ ಸಲ ಮಣ್ ತಿಂದಿದೆಯಲ್ಲೇ, ವಾಂತಿ ಆಗೋವರ್ಗೆ ಇದನ್ನ ನಂಬ್ಕೋಬೇಡ ಕಣೆ. ಸಾಕ್ ಸುಮ್ನೆ ರೀ ನೀವು, ಅಪ್ಶಕ್ನ ನುಡಿಬೇಡಿ. ಅಯ್ಯೋ ಸಂತಾನ, ಮುಟ್ಬೇಡ್ರಿ, ನೀರ್ ಕಾಯಿಸ್ ಹೋಗಿ. ನನ್ನ ಕರ್ಮ. ಹೋದ್ರು ಮನೆ ಒಳಗ. ನಿಮ್ಮಪ್ಪನ ಮನೆ ನಿನ್ನ ಹೆಸರಿಗೆ ಬರ್ಸ್ಕೊಂಡು ಬಾರೆ ಅಂತಂದ್ರೆ ಹಾಗೆ ಬಂದಿದ್ಯಾ? ನಿನಗೆಷ್ಟೇ ಕೊಬ್ಬು. ಮದ್ವೆ ಆಗೋ ನನ್ ತಂಗಿರು ಇನ್ನು 3 ಜನ ಇದಾರ್ರಿ.
ನನ್ ತಂದೆ ಪರಿಸ್ಥಿತಿ ನೋಡಿದ್ರೆ ಕೇಳೋಕೆ ಬಾಯಿ ಬರ್ಲಿಲ್ಲ ರೀ. ಬಾಯ್ ಬರಲ್ಲ ನಿನ್ನ ಬೇಡ ರೀ, ಬೇಡ. ಆ ಮನೆ ನಿನ್ ಹೆಸರು ಬರ್ಸ್ಕೊಂಡ್ ಬರೋವರೆಗೂ ನಿನ್ ಈ ಮನೆ ಸೇರ್ಸಲ್ಲ. ಸೌಮ್ಯ, ಏನೇ ಇದೆಲ್ಲ? ಏನಿಲ್ಲ ಆಶಾ, ಬಾ ನನ್ ಜೊತೆ. ಬೇಡ ಆಶಾ. ಬಾ ಅಂದ್ರೆ ಬರ್ಬೇಕು, ಬಾ. ಇಲ್ಲಿ ಚಿತ್ರಹಿಂಸೆ ಅನುಭವಿಸೋಕ್ ಬದಲು ನಿನ್ ತಾಯಿ ಮನೆಗಾದ್ರೂ ಹೋಗು ಸೌಮ್ಯ. ಮನೇಲಿ 3 ಜನ ತಂಗಿರು ಮದ್ವೆ ಆಗದೆ ಒದ್ದಾಡ್ತಾ ಇದ್ದಾರೆ. ಅವ್ರ ಜೊತೆ ನಾನು ಸೇರ್ಕೊಂಡ್ರೆ ಅವ್ರ ಭವಿಷ್ಯ ಏನಾಗ್ಬೇಕು? ಹೇಗೂ ಡಿಗ್ರಿ ಓದಿದ್ಯಲ್ಲ, ಕೆಲ್ಸಕ್ಕೆ ಸೇರ್ಕೊಂಡು ಸ್ವತಂತ್ರವಾಗಿ ಬದುಕು. ಕುದಿತಾ ಇರೋ ಎಣ್ಣೆ ಬಾಣ್ಲಿಂದ ತಪ್ಪಿಸ್ಕೊಂಡು ಉರಿತಾ ಇರೋ ಬೆಂಕಿಗೆ ಬೀಳು ಅಂತೀಯಾ? ಏನ್ ಹೇಳ್ತಿದ್ಯಾ ಸೌಮ್ಯ? ನಾವಿರೋದು ರಾಮರಾಜ್ಯದಲ್ಲಿ ಅನ್ಕೊಂಡಿದ್ಯಾ? ಗಂಡನ್ ಬಿಟ್ಟು ದಿಕ್ಕಿಲ್ದಿರೋ ಒಂಟಿ ಹೆಣ್ಣು ಅಂತಂದ್ರೆ ಊರಲ್ಲಿರೋ ಗಂಡಸರೆಲ್ಲ ನಾನ್ ದಿಕ್ಕಾಗ್ತೀನಿ ಅಂತ ಮೇಲ್ ಬೀಳ್ತಾರೆ. ಹೊರಗಡೆ ಹೋಗಿ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಪಡೋ ಶಕ್ತಿ ನನಗಿಲ್ಲ ಆಶಾ. ಮನೇಲಿ ನನ್ ಗಂಡ ಎಷ್ಟ್ ಹಿಂಸೆ ಕೊಟ್ರು ಪರವಾಗಿಲ್ಲ, ಅಲ್ಲಿರೋದೇ ಎಷ್ಟೋ ವಾಸಿ. ಹಾಗಾದ್ರೆ ನಿನ್ ನಿರ್ಧಾರ? ನನ್ ಗಂಡನ್ ತಿದ್ದೋಕೆ ನಾನ್ ಸಾಯೋವರೆಗೂ ಪ್ರಯತ್ನ ಪಡ್ತೀನಿ. ನಾನೇನ್ ಬರ್ತೀನಿ ಆಶಾ. ಅವನ್ ಹುಟ್ಟು ಕಳ್ಳುಟ್ ನೋಡೆ. ಇವನ್ ಮಾಡಿದ ಗಬ್ಬು ಕೆಲ್ಸಕ್ಕೆ ನಾನ್ ಟೇಷನ್ ಮೆಟ್ಲತ್ತೋಗ್ ಮಾಡ್ಬಿಟ್ನಲ್ಲಿ. ನನ್ನ ಮಾನ ಮರ್ವಾದಿ ಎಲ್ಲ ಎಕ್ಕುಟ್ಟೋಯ್ತಲ್ಲಿ. ನಾನೇನ್ ಗಪ್ ಕೆಲಸ ಮಾಡೋ ಇರ್ಲಿಲ್ಲ ಸ್ಟೇಷನ್ಗೆ. ಇಲ್ಲ, ಗೋಕಾಕ್ ವರದಿ ಜಾರಿಗೆ ಬರ್ಲಿ ಅಂತ ಬೆಳಗಾವಿ ಕೈ ಬಿಟ್ಟೋಗುತ್ತೆ ಅಂತ ಕನ್ನಡದ ಬಾವುಟ ಹಿಡ್ಕೊಂಡು ಚಳವಳಿ ಮಾಡೋದಕ್ಕೆ ಹೋಗಿದ್ದೆ ಅಲ್ವೇನಲ್ಲ. ಕೆರ ತಕೊಂಡು ಜ್ವರ ಬರೋವರೆಗೂ ತೀಡ್ಬಿಡ್ತೀನಿ ನೋಡು. ಆಗಿದ್ದಾಗೋಯ್ತು, ಸ್ನಾನ ಮಾಡೋಗ್ರಿ, ರಾವ್ ಕಾಲ ಬರುತ್ತೆ, ಹೋಗ್ರಿ. ಅದ್ ಯಾವ ಗಳಿಗೆಯಲ್ಲಿ ಹೆತ್ತಿಗೆ ಈ ಅನಿಷ್ಟ್ ನನ್ನ ಮಗನ್ನ. ಏಯ್, ಮುಖ ನೋಡ್ಬೇಡ. ಅಯ್ಯೋ ನೀವು ಹೋಗ್ರಿ. ಒಳ್ಳೆ ಆನೆ ಹೊಟ್ಟೆಲ್ ಸೂಲಂಗಿ ಹುಟ್ಟದಂಗ್ ಹುಟ್ಟದ. ನೀನು ಬೇಗ ರೆಡಿಯಾಗು, ಹೋಗ್ಬೇಕು. ಎಲ್ಲಿಗಮ್ಮ? ನಿಮ್ಮ ಅಪ್ಪನ್ ಜೊತೆ ಹೆಣ್ಣು ನೋಡಕ್ ಹೋಗ್ಬೇಕು, ಬರೋ. ನಿನ್ ಗಂಡ ನೋಡೋದಲ್ಲ ಬರೀ ಸೂಪರ್ ಡೂಪರ್ ಹುಡುಗಿರ್ನೆ. ನಾ ಬರ್ಲ ಹೋಗಮ್ಮ. ಏನ್ಲಾ ಅದು ಒದರ್ತಾ ಇದೀಯಾ? ನೋಡ್ವಾ ಹೆಂಗೈತೆ ಬುಟ್ಟ ಅಂದ್ರೆ ಬುಲ್ಡೆ ಚಿಪ್ಪೆ ಬರೋಗ್ಬೇಕು. ಅಯ್ಯೋ ಅವ್ನ್ ಬರ್ತಾನೆ, ನೀವು ಸ್ನಾನ ಮಾಡಿ ಹೋಗ್ರಿ. ಸರಿ ಬೇಗ ಹೊಂಡ್ಸು. ಇಷ್ಟು ವರ್ಷ ಹೆಂಗಮ್ಮ ಸಂಸಾರ ಮಾಡ್ದೆ ನೀನ್ ಈ ಕರಡಿ ಜೊತೆಲಿ? ಸುಮ್ನೆ ಬಾರೋ. ಸರಿ ಸ್ವಾಮಿ, ಹೆಂಗ ಹೋಗಿ ಯಮುನನ್ ಕಳಿಸು. ಏನೇನು? ಆಯ್ತು ಯಮುನಾ, ಹೋಗಿ ಸರಸ್ವತಿನ ಕಳಿಸು. ನಾವ್ ಯಾವ್ದಕ್ಕೂ ಮನೆಗೆ ಹೋದ್ಮೇಲೆ ಹೇಳಿ ಕಳಿಸ್ತೀವಿ. ನಿಂತ್ಕೊಳೋ. ಬಿಡಪ್ಪ. ಒಂದ್ ನಿಮಿಷ ನಿಂತ್ಕೊಳ್ರಿ. ಎಂತ ಹುಡುಗಿರ್ಬೇಕ್ರಿ ನಿಮ್ಗೆಲ್ಲ? ಒಬ್ಬ ಹೇಳ್ತಾನೆ ಜಾತಕ ಸರಿಗಿಲ್ಲ ಅಂತ, ಮತ್ತೊಬ್ಬ ಕೇಳ್ತಾನೆ ಡ್ಯಾನ್ಸ್ ಬರುತ್ತಾ ಅಂತ, ಇನ್ನೊಬ್ಬ ಕೇಳ್ತಾನೆ ಸಂಗೀತ ಬರುತ್ತಾ ಅಂತ, ಹಲವರು ಕೇಳ್ತಾರೆ ಎಷ್ಟು ವರದಕ್ಷಿಣೆ ಕೊಡ್ತೀರಿ ಅಂತ, ಕೆಲವರು ಹೇಳ್ತಾರೆ ನಿಮ್ ಹೆಣ್ಮಕ್ಳೇ ಚೆನ್ನಾಗಿಲ್ಲ ಅಂತ. ಒಬ್ಬ ಮಹಾಶಯ ಶೀಲ ಪರೀಕ್ಷೆ ಮಾಡ್ಬೇಕು ಅಂತಂದ, ಅದನ್ನು ಮಾಡಿಸಿದ್ದಾಯ್ತು. ಗಂಗಾ ಬೇಕೆ, ಯಮುನಾ ಬೇಕೆ, ಸರಸ್ವತಿ ಬೇಕೆ ಅಂತ ಬಂದವ್ರ ಎದುರಿಗೆಲ್ಲ ತಲೆ ಹಿಡ್ಕೊಂತಾರ ಕೇಳೋ ಪರಿಸ್ಥಿತಿ ಆಗೋಯ್ತಲ್ಲ ಸ್ವಾಮಿ ನಮ್ಗೆ. ಹೆಣ್ಮಕ್ಳೇ ತಪ್ಪಿಗೆ. ಅಯ್ಯೋ ದೇವ್ರಿ, ನಿಮ್ಗೆಲ್ಲ ಈ ಜನ್ಮದಲ್ಲಿ ಮದ್ವೆ ಆಗಲ್ಲ. ನಿಮಗೆ ಸಾವಾರ ಬರಬಾರ್ದೇನ್ರಿ? ಸಮಾಧಾನ ಮಾಡ್ಕೊಳ್ಳಿ. ಯಾವ ತಂದೆನೂ ತನ್ನ ಮಕ್ಕಳು ಸಾಯಿಲಿ ಅಂತ ಆಸೆ ಪಡೋದಿಲ್ಲ ಕಣ್ರೆ. ಏನ್ ಮಾಡಿದ್ರು ನಿಮ್ ಮದುವೆ ಆಗ್ಲಿಲ್ವಲ್ಲ ಅನ್ನೋ ವೇದನೆಯಿಂದ ಆ ತರ ಮಾತಾಡ್ಬಿಟ್ಟೆ. ಕ್ಷಮಿಸ್ಬಿಡಿ ಮಕ್ಕಳ, ಕ್ಷಮಿಸ್ಬಿಡಿ. ಛೇ 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 ಛೇ, ಆ ಹೆಣ್ಣು ಮಕ್ಕಳ ತಂದೆ ಎಷ್ಟು ಸಂಕಟ ಪಟ್ನು. ಅಯ್ಯೋ ಕಟಕ್ ನನ್ನ ಮಗನೇ, ಒಂದು ಹುಡುಗಿನಾರ ಒಪ್ಕೊಳ್ಳೋದ್ ಬೇಡಲ್ಲ? ಅವ್ರು ಸಂಕಟ ಪಡ್ತಾರೆ ಅಂತ ನನ್ಗಿಷ್ಟ ಆದ ಹುಡುಗಿನ ಮದುವೆ ಆಗಿ ಜೀವನ ಪೂರ್ತಿ ನಾನ್ ಸಂಕಟ ಪಡ್ಲಾ? ಲೇ ಲೋಕಿ,
ಇವನ್ ನಮ್ ಕೈಯಾಗ ಹಾಕಿ ಕಾಳು ಹಾಕಿಸ್ಕೊಳಲ್ಲ ಕಣೆ. ಯಾವಣ್ಣು ಲವ್ ಗಿವ್ ಮಾಡ್ತಿರ್ಬೇಕು. ಈ ಟ್ರಾಕ್ ಕರ್ಕೊಂಡ್ ಬಂದ್ರು ಬಂದೆ ಆರ್ತಿ ತಗೊಂಡ್ ಕಾಯ್ಕೊಂಡಿರು. ನೀನ್ ಬ್ಯಾಟ್ರಿ ಹಾಕಿ ನೋಡಿದ್ದನ್ನ ನಾನು ಲವ್ ಮಾಡೋದನ್ನ. ನೀನ್ ಏನಂದ? ಏನಮ್ಮ ಇದು ಜುಟ್ಟಲ್ಲಿ ಹಿಡ್ಕೊಂಡು ಹೇಳಿದ್ದು? ಕೋಪ ಬಂದ್ ತಿರ್ಗಿಸ್ ನಾನು ಅದೇ ಕೆಲಸ ಮಾಡಿದ್ರೆ ಏನ್ಲ ಅಂದೆ? ತಿರುಗಿಸ್ ನೀನು ಅದನ್ನೇ ಮಾಡ್ತೀಯಾ? ಅಲ್ ಹಾಲ್ಕೋರ, ನಿನಗಿಷ್ಟ ಬಂದ್ ಹುಡುಗಿನೇ ಮದುವೆ ಮಾಡ್ಕೊ. ಇವತ್ತಿಂದ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಹೋಗ ಆಚೆಗೆ ಹೋಗಲೇ. ಯಾರಿಗ್ ಬೇಕಾಗಿದೆ ನಿನ್ ಸಂಬಂಧ? ಇವತ್ತಿಂದ ನಿನ್ ಮನೆ ಹೊಸಲ್ ತುಳಿಯಲ್ಲ. ಲೋಕೇಶ್ವರಿ, ದೇವ್ರೆ, ನಾ ಬದುಕಿದಷ್ಟು ನಾನು ಅಪ್ಪ ಅಮ್ಮಂಗೆ ವೇದನೆ ಕಡಿಮೆ ಆಗೋಲ್ಲ. ಭಗವಂತ, ಮುಂದಿನ ಜನ್ಮ ಅಂತ ಒಂದಿದ್ರೆ ನಮ್ಮನ್ ಹೆಣ್ಮಕ್ಳಾಗ ಮಾತ್ರ ಹುಟ್ಟಿಸ್ಬೇಡ. ಹಾಗುಡ್ಸಿದ್ರು ದಯವಿಟ್ಟು ಇಂಥ ಬಡವ್ರ ಹೊಟ್ಟೆಲ್ ಹುಟ್ಟಿಸ್ಬೇಡ. ಮಕ್ಕಳ ಪ್ರಸಾದ ತಗೊಳ್ಳಿ ಬಂದ್ರಮ್ಮ. ಇಲ್ಲಿ ಒಬ್ರು ಕಾಣ್ತಿಲ್ಲ, ಎಲ್ಲ ಮಲಗ್ಬಿಟ್ರ? ಮಂಗಳ ಹೋಗ್ ನೋಡು. ಮಂಗಳ, ನಮ್ಮ ಸಾವಿಗೆ ನಾವೇ ಕಾರಣ. ಗಂಗಾ, ಯಮುನಾ, ಸರಸ್ವತಿ. ನೀನ್ಯಾಕೆ ತಪ್ಪಿದ್ಯೋ? ಬೀಡಗಳು ತೊಲಗದ್ವು. ಈ ಮನೆ ನಮ್ಗೆ ತಪ್ಪಿ ಸುಮ್ಕೆ ಮಗ. ಹೆಣಗಳನ್ನೆಲ್ಲ ಬೆನ್ನಲ್ಲಿ ಹಾಕಿ ಕಮನ್ ಕ್ವಿಕ್. ಅಯ್ಯೋ 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 ಮಕ್ಕಳ, ನಿಮ್ಗೆಲ್ಲ ಯಾವ ಕಾಲಕ್ಕೆ ಮದುವೆ ಮಾಡ್ತೀನ್ರಮ್ಮ? ನೀ ಸತ್ತ ಕಾಲಕ್ಕೆ ಮದುವೆ ಮಾಡೋದಕ್ಕೆ ಲಕ್ಷಾಂತರ ರೂಪಾಯಿ ಬೇಕು. ನಿನ್ನ ಹತ್ರ ಇದೆಯಾ? ನಿಮ್ಮಪ್ಪ ನೀನ್ ಕುತ್ತಿಗೆ 3 ಗಂಟೆ ಹಾಕಿಸ್ಬಿಟ್ಟ? ಎಷ್ಟು ದುಡ್ಡು ಕೊಂಡ್ಕೊಂಡ ನಿನ್ ಗಂಡನ ನಿಮ್ಮಪ್ಪ? ನಿನ್ ಕುತ್ತಿಗೆಗೆ 3 ಗಂಟು, ನನ್ನ ಹೆಣ್ಮಕ್ಳು ಕುತ್ತಿಗೆಗೆ 1 ಗಂಟು. ಏ ರಾಮಣ್ಣ, ನೀನು ಚಪ್ಪಲಿ ತಗೊಳಕ್ ದುಡ್ಡಿಲ್ಲ, ಈ ರೀತಿ ಮದುವೆ ಮಾಡಕ್ ಆಗತ್ತಾ? ಹಾಗೇನಾರು ವರದಕ್ಷಿಣೆ ಸಾಲ ಹೇಳಿ ನಿನ್ನ ಮಕ್ಕಳಿಗೆ ಮದುವೆ ಮಾಡಿದ್ರೆ ಅವ್ರ ಗತಿ ಏನಾಗುತ್ತೆ ಗೊತ್ತಾ? ಜಾಗ ಬಿಡಿ, ಜಾಗ ಬಿಡಿ. ತಂದೆ ಮನೆಯಿಂದ ವರದಕ್ಷಿಣೆ ತರಲಿಲ್ಲ ಅಂತ ಈ ಹುಡುಗಿಗೆ ಈ ಗಂಡ ಸೀಮೆಣ್ಣೆ ಹಾಕಿ ಸುಟ್ಟು ಬಿಟ್ಟಿದ್ದಾನೆ. ದಯವಿಟ್ಟು ಜಾಗ ಬಿಡಿ. ಹೋಗು ಬೇಗ, ನನ್ನ ಮಕ್ಕಳ ಜೊತೆಲೇನೆ ನೀನು ಮೆರವಣಿಗೆ ಬರ್ಬಿಡು. ಹೋಗು. ನಿನ್ನ ಮಕ್ಕಳು ಮೈ ಸುಟ್ಕೊಂಡು ಹೀಗೆ ಆಂಬ್ಯುಲೆನ್ಸ್ ಅಲ್ಲಿ ಬರ್ಬೇಕಾಗತ್ತೆ. ಹುಷಾರು. ಹೋಗಿ, ಸ್ವಲ್ಪ ಎಲ್ಲ ಹಿಂದಕ್ಕೆ ಹೋಗಿ. ವ್ಯಾನ್ ಹೋಗೋದು ಜಾಗ ಬಿಡಿ. ಹೋಗಿ ಹಿಂದಕ್ಕೆ, ಸ್ವಲ್ಪ ಹೋಗ್ರಿ ಹಿಂದಕ್ಕೆ. ಜಾಗ ಬಿಡಿ ಸ್ವಲ್ಪ. ಮದುವೆ ಮೆರವಣಿಗೆ ತಪ್ಪಿದ್ರೆ ಹೆಣದ ಮೆರವಣಿಗೆ, ಹೆಣದ ಮೆರವಣಿಗೆ ತಪ್ಪಿದ್ರೆ ಮದುವೆ ಮೆರವಣಿಗೆ. ವರದಕ್ಷಿಣೆ ಬಾಕಿ ತರಲಿಲ್ಲ ಅಂತ ಗಂಡನ ಹೆಂಡತಿಗೆ ಸೀಮೆಣ್ಣೆ ಹಾಕ್ಸ್ಕೊಳ್ಳೋದು. ನಮ್ ಸಮಾಜದ ವ್ಯವಸ್ಥೆ ಬೆಂಕಿ ಹಾಕ. ಮತ್ತೆ ನಾನು ಅನಾಹುತ ಮಾಡ್ಬೇಕು ಅಂತ ಬಂದೆ ಇಲ್ಲಿಗೆ. ತೊಲಗಾಚೆ, ತೊಲಗಾಚೆ. ನಮಸ್ಕಾರ. ನಮಸ್ಕಾರ, ಬನ್ನಿ. ನಮ್ಮ ಕಡೆಯಿಂದ ತಿಪ್ಪಾಗೋಯ್ತು, ದಯವಿಟ್ಟು ಕ್ಷಮಿಸ್ಬಿಡಿ. ಕ್ಷಮಿಸುವಂತ ತಪ್ಪು ನೀವಾಗ್ಲಿ ನಿಮ್ಮ ಮಗಾಗ್ಲಿ ಏನು ಮಾಡಿಲ್ವೇ? ನಿಮ್ಮ ಮಗನಿಗೆ ನಮ್ಮ ಮಕ್ಳು ಇಷ್ಟ ಆಗ್ಲಿಲ್ಲ ಅಷ್ಟೇ. ತಗೊಳ್ಳಿ, ಇದ್ ಮಡಿಕಳಿ. ಇದ್ಯಾದಕ್ಕೆ? ಸತ್ ಮ್ಯಾಕೆ ಅದು ಇದು ಅಂತ ಖರ್ಚಿರ್ತದಲ್ಲ, ಆ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ತಗೊಳ್ಳಿ. ಬದುಕಿದ್ದಾಗ ಅವರು ಸಿಗದೆ ಇರೋ ಶಾಂತಿ ನೆಮ್ಮದಿ
ಸತ್ತ ಮೇಲೆ ಅದು ಇದು ಮಾಡೋದ್ರಿಂದ ಸಿಗುತ್ತೆ ನಂಬಿಕೆ ನನಗಿಲ್ಲ. ಬಿಡಿ. ಬ್ಯಾಡ ಅನ್ಬೇಡಿ, ತಗೊಳ್ಳಿ. ಕ್ಷಮಿಸಿ. ತಮ್ಮಣ್ಣ ನಿಮ್ ವಿಷಯ ಎಲ್ಲ ಹೇಳ್ದ. ಒಂದ್ ಕಿತ ನಿಮ್ ಮಗಳನ್ನೂ ನೋಡಿದ್ರೆ ಸಂದಾಕಿರೋದು. ಆಶ್ಲೇಷ ಕರೆದ್ರೆ ರೆಡಿ. ಅವತ್ ಲಕ್ಷ್ಮಿ ಯಾಸ ಹಾಕೊಂಡ್ಬಂದವಳು ನೀನೇ ಅಲ್ವಾ? ಹೌದು, ನಾನೇ. ನಿಮ್ ಮಗನಿಗೆ ಬುದ್ಧಿ ಕಲ್ಸಕ್ಕೋಸ್ಕರ ಹಾಗ್ ಮಾಡ್ದೆ. ತಗೊಳವ, ಇದ್ರಾಗ 4 ಬಾರ್ಸು ಹುಟ್ಟಿಸ್ದವ್ ನಾನು. 8 ವರ್ಷ ಆದ್ರೂ ಅವನಿಗೆ ಬುದ್ಧಿ ಕಲ್ಸಕ್ ನನಗೆ ಆಗ್ಲಿಲ್ಲ. ಮದುವೆ ಮಾಡ್ಕೊಂಡು ನೀನಾರ ಅವನಿಗೆ ಬುದ್ಧಿ ಕಲ್ಸವ. ಅವನ್ ಒಪ್ಬೇಕಲ್ರಿ? ಹೌದಲ್ಲಿ, ಅವನು ಒಪ್ಪೋದೇ ಕಷ್ಟ. ಬಡ್ಡಿ ಮಗ ಒಳ್ಳೆ ಕಬ್ಬಣ ಇದ್ದಂಗೆ. ನಿಮ್ ಮಗ ಕಬ್ಬಿಣ ಆದ್ರೆ ನಾನ್ ಮ್ಯಾಗ್ನೆಟ್. ಏನಿಟ್ಟು? ಆಯಸ್ಕಾಂತ. ಅವ್ರನ್ನ ಒಪ್ಸೋ ಜವಾಬ್ದಾರಿ ನನಗಿರ್ಲಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಅದೇನ್ ಮಾಡ್ತೀಯೋ ಮಾಡವ, ನಿನ್ನಿಂದೆ ನಾವೆಲ್ಲ. ಹೇಗಾದ್ರೂ ಮಾಡಿ ನಿಮ್ ಮಗ ನಮ್ಮನೆ ಸೇರೋ ಹಾಗೆ ಮಾಡಿ. ತಮ್ಮಣ್ಣ ಗೊತ್ತಾಯ್ತು ಯಜಮಾನ್ರೆ. ನಾನಿನ್ ಬರ್ತೀನಿ. ಮತ್ತೆ ನಿಮ್ ಮಗನ್ ಜೊತೆಲೆ ಈ ಮನೆ ಸೊಸೆಯಾಗಿ ಬರ್ತೀನಿ. ಬವ್ವ, ಮಹಾಲಕ್ಷ್ಮಿ, ಹಂಗೇ ಬವ್ವ. ಚಿಲ್ರೆ ಆಗೋಯ್ತು ಅಂತ ಕಾಣ್ತದೆ. ಬಂದ್ಬಿಟ್ಟ ನೋಡು. ಶಕ್ತಿ ಬಿಸ್ಕೆಟ್ ಫ್ಯಾಕ್ಟ್ರಿ ಓನರ್. ಎಷ್ಟ್ ಸಂಪಾದನೆ ಮಾಡಿದ್ರೆ ಏನ್ ಬಂತು? ತಿನ್ನೋದು ಕಾಳುಳಿ, ರಾಗಿ ಮುದ್ದೆ, ಪಟಾಪಟಿ ಚಡ್ಡಿ. ಈ ಚಡ್ಡಿಗನ ಇಲ್ದೆ ಹೋಗಿದ್ದಿದ್ರೆ ಚಿಪ್ ಹಿಡ್ಕೊಂಡು ಹೋಗ್ಬೇಕಾಗಿತ್ತು. ನಿಗರ್ಕೊಂಡು ಹೋದವನು ಭಿಕ್ಷಕನ್ ತರ ಬಂದವನಲ್ಲೂ. ಮೆಜೆಸ್ಟಿಕ್ ಸರ್ಕಲ್ ಅಲ್ಲಿ ಇಬ್ರು ನಿಂತ್ಕೊಳ್ಳೋಣ ನಡಿ. ಜನ ಯಾರು ಚಿಲ್ಲರೆ ಸಿತಾರೋ ಗೊತ್ತಾಗುತ್ತೆ. ನೋಡಿದನು ನನ್ನೇ ತಿರ್ಪೆ ಅಂತವನೆ. ನನ್ ಕಾಸ್ಗೇನ್ ಬರ್ಲಿಲ್ಲ, ನಮ್ಮ ಅಮ್ಮನ್ ನೋಡೋಣ ಅಂತ ಬಂದೆ. ನಿಮ್ಮ ಅಮ್ಮನ್ ನೋಡೋಣ ಅಂತ ಬಂದ್ಯಾ? ಅಮ್ಮ ಅಮ್ಮ. ಅಯ್ಯೋ ನನ್ ಕಂದ, ಲೋಕೇಶ್ವರಿ, ಅಮ್ಮ ಮಗನ ಪಾಸ ಎಳಿತೈತೆ. ಹೊಸಲ್ ಮೆಟ್ಟಲ್ ಅಂತ ನಿಗರ್ಕೊಂಡೋದ, ಹೊಟ್ಟೆ ಎಲ್ಲ ಸುಂಡ್ರಕೊಂಡು ಹೋಗೈತೆ. ಅದಕ್ಕೆ ಬಂದವನೇ. ಹೊಟ್ಟೆ ಹಾಕಿ ಸುಂಡಿಸ್ಲಿ, ಕಾಸ್ಗೇನ್ ಬರ ಇಲ್ಲ. ಊಟ ಸೌಮ್ಯ, ವಾಸ ಮೌರ್ಯ. ವಾಚು ಚೈನು ಮಾರ್ಕೊಂಡು ಮಜಾ ಮಾಡಕ್ಕೆ ನೋವಾ? ಯಾರ್ದೋ ಕಾಸು ಎಲ್ಲಮ್ಮನ್ ಜಾತ್ರೆ. ನಮ್ಮಮ್ಮ ತಕ್ಕೊಟ್ಟಿದ್ದು ಅಡ ಇಟ್ಟ. ಇವ್ರಮ್ಮ ಕೂಲಿ ಮಾಡಿ ತಂದು ಕೊಟ್ಟಿದ್ಲು. ಕುಡ್ದಾಗ ಹಿಂಗೂ ನನ್ ಜ್ಞಾನ ಇರಕ್ಕಿಲ್ಲ. ಜೇಬ್ನ ಕೈ ಹಾಕಿ ಲಕ್ಕನ್ ತೊಡೆದಿದ್ದ ಮಗನಿಗೆ ಸಪ್ಲೈ ಮಾಡ್ಬಿಡ್ತಾಳೆ. ಅಮ್ಮ ಕಳ್ಳಿ, ಮಗ ತಿರ್ಪೆ. ಅಪ್ಪ ಕಂಜೂಸ್ ಬೂತೆಯ ಲೂಸು. ನೀನ್ ಜಾಸ್ತಿ ಆಯ್ತು ಅಮ್ಮ. ಏನಪ್ಪ? ಒಂದ್ 200 ರೂಪಾಯಿ ಕೊಡಮ್ಮ. ಊಟ ಮಾಡಿ 3 ದಿನ ಆಯ್ತು. ಅಯ್ಯೋ ನನ್ ಕಂದ. ಮಾರಿದ್ ಬಿಟ್ಟು ಕೋಣ ಇದ್ದಂಗವನೆ. ಆಯ್ಕೊಂಡ್ ತಿನ್ಲಿ ಇಲ್ಲ ಕೂಲಿ ಮಾಡ್ಕೊಂಡ್ ತಿನ್ಲಿ. ಒಳಗೆ ಕೇಳಿಸ್ತಿಲ್ವನೆ? ಕನಿಕರದ್ರ ಕಟ್ಗ. ಅಪ್ಪ ಅಂತೆ ಅಪ್ಪ ಅಡ್ಡಾಡ ತುಪ್ಪ. ಹೋಗಿ ಹೋಗಿ ಬೂತಿನ ಹೋಟೆಲ್ ಹುಟ್ಟಿದ್ನಲ್ಲ. ನೋಡ್ದೇನ್ಲಾ ಅವನ್ ನೆಣ ಹೆಂಗೈತೆ? ನಿಮ್ ಮನ್ಸು ಇಷ್ಟೊಂದ್ ಕಲ್ಲಾಗಬಾರ್ದು ಯಜಮಾನ್ರೆ. ಆಗ್ತೀನಿ ನೋಡು. ಅವನ್ಗೂ ಓಸಿ ಕಷ್ಟ ಗೊತ್ತಾಗ್ಲಿ ಅಂತ ಹಂಗ್ ಮಾಡಿದ್ದು. ಹಿಡ್ಕೊ. ನಾವ್ ಅವನ್ನ ಎಲ್ಲಿಗೆ ಸೇರಿಸ್ಬೇಕು ಅನ್ಕೊಂಡ್ವೋ ಅಲ್ಲಿಗೆ ಸೇರಿಸ್ಬಿಡು. ತಗೋ. ಯಜಮಾನ್ರೆ ನೀವು ದೇವ್ರು ಅಂತೀಯಾ? ಹೇಳ ಮಾಕೆ ಹೋಗ. ಹೇ ತತ್ತ ಇಲ್ಲಿ ನಾ ಕೊಟ್ಟೆ ಅಂತ ಹೇಳ್ಬೇಡ. ನಿಜವಾಗ್ಲೂ ನೀವು ಮನುಷ್ಯರಲ್ಲ ರೀ, ಮನುಷ್ಯರಲ್ಲ. ಇನ್ನೇನ್ ದೆವ್ವನ? ಅಲ್ಲ, ನನ್ ಭಾಗದ ದೇವ್ರು ರೀ, ನನ್ ಭಾಗದ ದೇವ್ರು. ರೂಮ್ ಹಿಡಿಸ್ತಾ? ಓಕೆ, ಪರವಾಗಿಲ್ಲ. ತರಲೆ ಮಾಡಬಾರ್ದು. 1ನೇ ತಾರೀಕು ಕರೆಕ್ಟ್ ಆಗಿ ಬಾಡಿಗೆ ಬಂದ್ಬಿಡ್ಬೇಕು. ಅದಕ್ಕೆ ನಾನಿದ್ದೀನಲ್ಲ ಗ್ಯಾರಂಟಿ. ತಮ್ಮಣ್ಣ, ನೀನೇ ನಮ್ಮ ಅಪ್ಪ ಇದ್ರೆ ಚೆನ್ನಾಗಿರ್ತಿತ್ತು. ಛೇ, ಸಹಾಯ ಮಾಡಿದವ್ರನ್ನೆಲ್ಲ ಅಪ್ಪ ಅಂದ್ರೆ ಹಾಗೆ ಬಾಸು. ನಮ್ಮ ಅಪ್ಪ ನೆನ್ಸ್ಕೊಂಡ್ರೆ ಮೈಯೆಲ್ಲ ಉರಿದೋಗುತ್ತೆ. ಹೌದು, ತಿಂಗಳ ಖರ್ಚಿಗೆ ಏನ್ ಮಾಡೋದು? ಅದಕ್ಕೆ ನಾನಿದ್ದೀನಲ್ಲ. ತಮ್ಮಣ್ಣ, ನಿನ್ನಂತ ಕೆಲಸದವ್ರಿಗೆ ಬಹಳ ಅಪರೂಪ ನೋಡು. ಇದಕ್ಕೆ ನೋಡಿ ತಿರ್ಕೆ ದೌಲತ್ತು ಅನ್ನೋದು. ಏನ್ ಬೊಂಬಟಾಗಿದೆ ಪೀಸು. ಲೇ ಹೆಣ್ಣಿಗೆ ನನ್ನ ಮಗನ ಹೋಗ್ ಮಾತಾಡ್ಸೋ. ಬೇಡಪ್ಪ, ಆಮೇಲೆ ಚಪ್ಲಿ ಗಿಪ್ಲಿ ತಗೊಂಡ್ ಹೊಡೆದ್ಬಿಟ್ರೆ. ಬೆಳಗಾಗಿ ನಾನೆದ್ದು ಯಾರ ನೆನೆಯಲಿ ಕಲ್ಲು ಕಾವೇರಿ ಕಪಿ.
ಕಲ್ಲು ಕಾವೇರಿ ಕಪಿನಿಯ ನೆನೆದರೆ ಮಾಡಿದ ಪಾಪ ಪರಿಹಾರ. ನೀವು ಈ ಮನೆ ಓನರ್ ಮಗ್ಲಾ? ನಿಮ್ಮನ್ನ ಎಲ್ಲೋ ನೋಡಿದ್ ಜ್ಞಾಪಕ. ಪ್ರಪಂಚದಲ್ಲಿ ಒಬ್ಬರ ಥರಾನೇ 7 ಜನ ಇರ್ತಾರಂತೆ. ಆಹಾ, ರೂಪದಲ್ಲಿ ಲಕ್ಷ್ಮಿ. ಅವ್ವ ತಾಯಿ, ಕವಳ ತಾಯಿ, ತಂಗ್ಳು ಪಂಗ್ಳು ಇದ್ರೆ ಹಾಕ್ರವ್ವ. ತಂಗ್ಳು ಪಂಗ್ಳು ತಿಂದು ಆರೋಗ್ಯ ಕೆಡಿಸ್ಕೋಬೇಡ. ಬಿಸಿ ಬೇಳೆ ಬಾತ್ ಮಾಡಿದೀನಿ, ತಿಂದು ಬಿಸಿ ಕಾಫಿ ಕುಡ್ಕೊಂಡು ಹೋಗು. ಭಿಕ್ಷದವನಿಗೆ ಬಿಸಿ ಬೇಳೆ ಬಾತು, ಬಿಸಿ ಕಾಫಿ. ಇವಳೇನಾದ್ರೂ ನನ್ನ ಹೆಂಡತಿ ಆಗ್ಬಿಟ್ರೆ ದಿನ ಕೋಳಿ ಬಿರಿಯಾನಿ, ಕೋಳಿ ಸೂಪು. ಪೂಜ್ಯೇಶು ಮಾತಾ. ಸಾರ್, ಏನ್ ಬೇಕಾಗಿತ್ತು? ಕುಡಿಯಕ್ ಸ್ವಲ್ಪ ನೀರು. ಇರಿ ತರ್ತೀನಿ, ತಗೊಳ್ಳಿ. ಸಾರಿ, ನಿಮ್ಗೆ ತೊಂದರೆ ಕೊಟ್ಟೆ. ಆಶಾ ಇಲ್ಲಿ ಕಾಣಿಸ್ತಾನೆ ಇಲ್ಲ, ಊರಿಗೆ ಹೋಗಿದಾರಾ? ನಿಮ್ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದ್ರೆ ಊರಲ್ಲಿ ಇಲ್ಲ ಅಂತಾನ? ನಿಮ್ ಕೆಲಸ ನೋಡ್ಕೊ ಹೋಗ್ರಿ. ನಿಮ್ ಮಗಳನ್ನ ಕಳ್ಸಿದ್ರೆ ನಾನೇ ಕಚ್ಕೊಂಡ್ ತಿನ್ಬಿಡ್ತಿದ್ನ. ಅಮ್ಮೋರೇ, ತಪ್ಪಲೆ ಬರುತ್ತೆ ಅಂತ ನಾನು ಅನ್ಕೊಂಡ್ರೆ ಅಂಡೆ ಪಡ್ತಾ ಇದೆಯಲ್ಲಪ್ಪ. ಏನಪ್ಪ? ಚಂಬು, ಅಮ್ಮೋರೆ, ಆಶನ್ ಮೈ ಹುಷಾರಿಲ್ವಾ? ಎಲ್ಲೂ ಕಾಣ್ತಾನೆ ಇಲ್ಲ. ಎಲ್ಲೂ ಕಾಣಿಸ್ಲಿಲ್ಲ ಅಂದ್ರೆ ರೋಗ ಬಂದಿದೆ ಅಂತನ? ಮಾಡಿ ಮೇಲೆ ಮಲಗಿದಾಳೆ. ಗಂಟೆ 12 ಆಯ್ತು, ಮಲ್ಕೋ ಹೋಗಪ್ಪ. ಆಚೆ ಕಳ್ಸಕ್ ಸಾಯ್ತಾರೆ. ಏನ್ ಕಿಡ್ನಾಪ್ ಮಾಡ್ಬಿಡ್ತೀನಿ ಇವ್ರ ಮಗಳನ್ನ. ಯಾರು? ಅಯ್ಯೋ, ನೋಡ್ಬಿಟ್ಲಲ್ಲಪ್ಪ. ಹಗ್ಗ ಹಾಕಿ ಮೇಲ್ ಹತ್ತಕ್ ಹೋಗಿ ಬಿದ್ರ? ಏನಿರ್ಲಿಲ್ಲ, ಅದಕ್ಕೆ. ಮೇಲ್ ಹತ್ತು ಅಂತ ಕೆಲ್ಸ ಏನಿತ್ತಪ್ಪ? ಅಯ್ಯೋ, ಕರಿ ನಾಗರಾವು ನಿಮ್ ಮಗಳ ರೂಮ್ ಕಿಟಿ ಒಳಗ್ ತೂರಕ್ ಹೋಗ್ತಿತ್ತು. ಅಪಾಯದಿಂದ ತಪ್ಸಕ್ ಹೋಗಿ ನೀವ್ ಅಪಾಯ ತಂದ್ಕೊಂಡ್ರಿ. ಇಲ್ಲೇ ಮಲಗು ಆಗಿದ್ಯಲ್ಲಯ್ಯ. ಅಯ್ಯೋ, ಸೊಂಟ ಉಳುಕ್ ಬಿಟ್ಟಿದೆ. ಅಪ್ಪ ಮಗಳು ಸೇರಿ ಸ್ವಲ್ಪ ಹೆಲ್ಪ್ ಮಾಡ್ಬಾರ್ದಾ? ಮಾಡ್ಬಾರ್ದು, ಮಾಡಿದ್ರೆ ಆಗ್ಬಾರ್ದಾಗುತ್ತೆ. ಹೇಳಿ ಮೇಲೆ. ಮೆಲ್ಲಿಗೆರಿ. ನಿಧಾನ. ರೆಸ್ಟ್ ತಗೋ, ಸರಿ ಹೋಗುತ್ತೆ. ಅಪ್ಪ, ಈ ನೆಪದಲ್ಲಾದ್ರೆ ಅವಳು ಸೊಂಟ ಮುಟ್ಟಿದ್ನೆ. ಅಯ್ಯೋ ಅಯ್ಯೋ ಅಯ್ಯೋ. ಅಯೋಡೆಕ್ಸ್ ಹಚ್ಚಿದ್ರೆ ನೋವು ಕಡಿಮೆ ಆಗುತ್ತೆ. ಆಶಾ, ರೀ ಮಿಸ್ಟರ್. ಆಶಾ, ಇಷ್ಟೊತ್ತು ಎಲ್ಲಿ ಹೋಗಿದ್ರಿ? ಎಲ್ಲೂ ಹೋಗಿಲ್ವಲ್ಲ. ಆಶಾ ಅವ್ರೆ, ನಿಮ್ ಮದ್ವೆ ಆದ್ಮೇಲೆ ನಿಮ್ ಗಂಡಂಗೂ ಇದೇ ತರ ಸೇವೆ ಮಾಡ್ತೀರಾ? ಪರಿಚಯ ಇಲ್ದೇ ಇರೋ ಪಾಪಿ ಪರದೇಶಿಗೆ ಮಾಡ್ತಾ ಇದ್ದೀನಿ, ಇನ್ ನನ್ ಗಂಡನಿಗೆ ಮಾಡದೇ ಇರ್ತೀನಾ? ಕಾರ್ಯೇಶು ತಾಸಿ ಕೋದಂಡ, ನನ್ನ ಮಗನ ಏನ್ ಲಕ್ಕಿ.